ಫ್ರಾಂಚೈಸ್ ಇಂಡಿಯಾದ ಸಹಕಾರದೊಂದಿಗೆ ಫ್ರಾನ್ಸ್ನ ಖ್ಯಾತ ಬ್ಯಾಗೆಲ್ ಬ್ರ್ಯಾಂಡ್ ಬ್ಯಾಗೆಲ್ ಸ್ಟೇನ್ ಭಾರತದಲ್ಲಿ ತನ್ನ ವಿಸ್ತರಣೆಯನ್ನು ಮತ್ತಷ್ಟು ವೇಗಗೊಳಿಸಿದೆ. ಬೆಂಗಳೂರಿನ ಕೋರೆಮಂಗಳ ಪ್ರದೇಶದಲ್ಲಿ ಬ್ರ್ಯಾಂಡ್ ತನ್ನ 4ನೇ ಔಟ್ಲೆಟ್ ಅನ್ನು ಅಧಿಕೃತವಾಗಿ ಆರಂಭಿಸಿದೆ. ಈ ಮೂಲಕ 2029ರೊಳಗೆ ಭಾರತದಲ್ಲಿ 100 ಔಟ್ಲೆಟ್ಗಳನ್ನು ಸ್ಥಾಪಿಸುವ ಗುರಿಯನ್ನು ಬ್ಯಾಗೆಲ್ ಸ್ಟೇನ್ ಪುನರುಚ್ಚರಿಸಿದೆ. ಕೋರೆಮಂಗಳದಲ್ಲಿ ಆರಂಭವಾದ ಈ ಹೊಸ ಅಂಗಡಿಯನ್ನು ಕರ್ನಾಟಕ ಸರ್ಕಾರದ ಸಾರಿಗೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿಯವರು ವಿಶೇಷ ಅತಿಥಿಯಾಗಿ ಉದ್ಘಾಟಿಸಿದರು. ಬೆಂಗಳೂರಿನಲ್ಲಿ 3ನೇ ಔಟ್ಲೆಟ್ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಬೆನ್ನಲ್ಲೇ ಆರಂಭವಾದ 4ನೇ ಅಂಗಡಿ ನಗರ ಗ್ರಾಹಕರಲ್ಲಿ ಪ್ರೀಮಿಯಂ ಬ್ಯಾಗೆಲ್ಗಳ ಮೇಲಿನ ಬೇಡಿಕೆ ವೇಗವಾಗಿ ಹೆಚ್ಚುತ್ತಿರುವುದನ್ನು ಸ್ಪಷ್ಟಪಡಿಸುತ್ತದೆ. ಬೃಹತ್ ಫುಡ್ ಡೆಸ್ಟಿನೇಷನ್ಗಳಲ್ಲೊಂದಾಗಿ ಬೆಂಗಳೂರು ಬೆಳೆಯುತ್ತಿದ್ದು, ಯುವ ಉದ್ಯೋಗಿಗಳು, ಸ್ಟಾರ್ಟ್ಅಪ್ ಉದ್ಯಮಿಗಳು, ವಿದ್ಯಾರ್ಥಿಗಳು ಮತ್ತು ಜಾಗತಿಕ ಕಾರ್ಮಿಕ ವರ್ಗದ ಜನರು ಇಲ್ಲಿ ಅಂತಾರಾಷ್ಟ್ರೀಯ ಆಹಾರ ಸಂಸ್ಕೃತಿಯತ್ತ ಹೆಚ್ಚು ಆಕರ್ಷಿತರಾಗುತ್ತಿದ್ದಾರೆ. ಕೆಫೆ ಸಂಸ್ಕೃತಿ, ಸ್ಟಾರ್ಟ್ಅಪ್ಗಳು, ನೈಟ್ ಲೈಫ್ ಹಾಗೂ ಅನುಭವಾತ್ಮಕ ಡೈನಿಂಗ್ಗೆ ಪ್ರಸಿದ್ಧವಾಗಿರುವ ಕೋರೆಮಂಗಲ ಬ್ಯಾಗೆಲ್ ಸ್ಟೇನ್ನ ಮುಂದಿನ ಹಂತದ ವಿಸ್ತರಣೆಗೆ ಅತ್ಯಂತ ಸೂಕ್ತ ಸ್ಥಳವಾಗಿದೆ. ಭಾರತದಲ್ಲಿ ಬ್ಯಾಗೆಲ್ಗಳ ಜನಪ್ರಿಯತೆ ಹೆಚ್ಚುತ್ತಿರುವುದು ಗ್ರಾಹಕರ ಬದಲಾಗುತ್ತಿರುವ ಆಹಾರ ಅಭಿರುಚಿಯನ್ನು ತೋರಿಸುತ್ತದೆ. ಇಲ್ಲಿ ವೇಗದ ಸೇವೆಯೊಂದಿಗೆ ಗುಣಮಟ್ಟ, ತಾಜಾತನ ಮತ್ತು ಪ್ರೀಮಿಯಂ ಅನುಭವಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ. ಬ್ಯಾಗೆಲ್ ಸ್ಟೇನ್ ತನ್ನ ಮೆನು ಮೂಲಕ ಓವನ್ ಫ್ರೆಶ್, ಕೈಯಿಂದ ತಯಾರಿಸಲಾದ ಬ್ಯಾಗೆಲ್ಗಳು, ಪ್ರೀಮಿಯಂ ಫಿಲ್ಲಿಂಗ್ಗಳು, ಸ್ಟ್ಯಾಕ್ಡ್ ಸ್ಯಾಂಡ್ವಿಚ್ಗಳು, ರುಚಿಕರ ಸ್ಪ್ರೆಡ್ಗಳು, ಆರ್ಟಿಸನಲ್ ಕಾಫಿ, ರಿಫ್ರೆಶಿಂಗ್ ಪಾನೀಯಗಳು ಮತ್ತು ರುಚಿಯಾದ ಡೆಸರ್ಟ್ಗಳನ್ನು ಗ್ರಾಹಕರಿಗೆ ಒದಗಿಸುತ್ತಿದೆ. ಈ ಸಂದರ್ಭ ಮಾತನಾಡಿದ ಫ್ರಾಂಚೈಸ್ ಇಂಡಿಯಾದ ಸ್ಥಾಪಕ ಹಾಗೂ ಅಧ್ಯಕ್ಷ ಗೌರವ್ ಮಾರ್ಯ ಅವರು, ಭಾರತದಂತಹ ವೇಗವಾಗಿ ಬೆಳೆಯುತ್ತಿರುವ ಮಾರುಕಟ್ಟೆಗಳಲ್ಲಿ ಪ್ರವೇಶಿಸಲು ಮತ್ತು ವಿಸ್ತರಿಸಲು ಜಾಗತಿಕ ಆಹಾರ ಬ್ರ್ಯಾಂಡ್ಗಳು ಫ್ರಾಂಚೈಸಿಂಗ್ ಮಾದರಿಯನ್ನು ಅತ್ಯಂತ ಪರಿಣಾಮಕಾರಿ ಮತ್ತು ಸ್ಕೇಲಬಲ್ ಮಾರ್ಗವೆಂದು ನೋಡುತ್ತಿವೆ. ಭಾರತದ ಯುವ ಜನಸಂಖ್ಯೆ, ಬಲಿಷ್ಠ ಉಪಭೋಗ ಸಂಸ್ಕೃತಿ ಹಾಗೂ ಅಂತಾರಾಷ್ಟ್ರೀಯ ರುಚಿಗಳ ಮೇಲಿನ ಆಸಕ್ತಿ ಗ್ಲೋಬಲ್ QSR ಮತ್ತು ಕೆಫೆ ಬ್ರ್ಯಾಂಡ್ಗಳಿಗೆ ಭಾರತವನ್ನು ಆಕರ್ಷಕ ಗಮ್ಯಸ್ಥಾನವಾಗಿಸಿದೆ. ಬ್ಯಾಗೆಲ್ ಸ್ಟೇನ್ನ ನಿರಂತರ ವಿಸ್ತರಣೆ, ಸಂರಚಿತ ಫ್ರಾಂಚೈಸಿಂಗ್ ಮೂಲಕ ಬ್ರ್ಯಾಂಡ್ ಗುಣಮಟ್ಟ ಮತ್ತು ಕಾರ್ಯಾಚರಣಾ ಶ್ರೇಷ್ಠತೆಯನ್ನು ಕಾಪಾಡಿಕೊಂಡು ವೇಗವಾಗಿ ಮಾರುಕಟ್ಟೆ ಪ್ರವೇಶ ಸಾಧ್ಯವೆಂಬುದನ್ನು ಸಾಬೀತುಪಡಿಸುತ್ತದೆ ಎಂದು ಹೇಳಿದರು. Namaskara Bengaluru. Today we are happy to announce you the second outlet of Bagel Stain in Koramangala. After the grand launch of EGL, we've come to Koramangala now, and this is the day we've launched the second outlet. We've bought the fresh bagels from France to Bangalore. We want our Namma Bengaluru crowd to come and have a beautiful experience at the outlet of Koramangala and more. We are going to build this brand as big as possible to get tuned for coming outlets. Thank you. Expansion on outlets. So the plan of expansion is there. We are making a roadmap for the expansion. So we just going to wait how the response comes from the crowd. We are making fresh bagels, doing a huge marketing. Once the crowd comes in and gives us a good, we are waiting for the feedbacks. Once we are done with the feedbacks, we are going to come up with the 3rd, 4th and 5th outlets soon. Stay tuned for the outlets coming up. So where is this located? This is in Koramangala after Sony Signal towards BDA Complex, on 100 meters from Sony Signal on the left hand side, opposite PC Chandra and Malabar Golds. Thank you so much. We are happy to be associated with Bagel Stain. This is our beginning, and we want to be associated with the brand for a longer time and maybe contribute for more stores upcoming. Thank you. Hello, Namma Bengaluru. Welcome all to Bagel Stain Koramangala unit. We are happy to be associated with Bagel Stain brand, and we hope we grow much bigger in Bangalore. Thank you. Please visit us at Koramangala Center.